ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಬಿಸ್ನೆಸ್ ಸ್ಟಡೀಸ್ ಅಂದ್ರೆ ವ್ಯವಹಾರ ಅಧ್ಯಯನ ಈ ಒಂದು ಸಬ್ಜೆಕ್ಟ್ ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಯಾವ್ಯಾವ ಚಾಪ್ಟರ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಟ್ಸ್ ಕ್ವಶನ್ ಯಾವ ಚಾಪ್ಟರ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು, ಈ ಎಲ್ಲಾ ವಿಷಯಗಳನ್ನ ತಿಳಿದುಕೊಳ್ತಾ ಇದೀವಿ. ಮೊದಲಾಗಿ 80 ಮಾರ್ಕ್ಸ್ ನ ಎಕ್ಸಾಮ್ ಆಗುತ್ತೆ. ನಂತರ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿ 4 ಪಾರ್ಟ್ಸ್ ಇರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಅಂತ. ಪಾರ್ಟ್ ಎ ಏನಿದೆ ಅದರಲ್ಲಿ 1 ಮಾರ್ಕ್ಸ್ ನ ಕ್ವಶನ್ಸ್ ಬರುತ್ತೆ. ನಂತರ ಈ 20 ಮಾರ್ಕ್ಸ್ ಏನಿರುತ್ತೆ ಪಾರ್ಟ್ ಎದಲ್ಲಿ, ಅದರಲ್ಲಿ 5 ಮಾರ್ಕ್ಸ್ ನ ಕ್ವಶನ್ಸ್ ಏನಿರುತ್ತೆ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು ಆಗಿರುತ್ತೆ. ಅದಂತರ 5 ಮಾರ್ಕ್ಸ್ ನ ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್ಸ್ ಅಂದ್ರೆ ಬಿಟ್ಟ ಸ್ಥಳ ತುಂಬಿ ಈ ರೀತಿ ಪ್ರಶ್ನೆಗಳು ಇರುತ್ತೆ. ನಂತರ ಈ ಫಿಲ್ ಇನ್ ದ ಬ್ಲಾಂಕ್ ಏನಿರುತ್ತೆ ಅದಕ್ಕೆ ಸಂಬಂಧ ಆಪ್ಷನ್ ಕೂಡ ಅಲ್ಲೇ ಕೊಟ್ಟಿರ್ತಾರೆ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಮೊದಲಿಗೆ ಕರೆಕ್ಟ್ ಆಗಿ ಇದೇ ಆನ್ಸರ್ ಅಂತ ಏನೋ ಗೊತ್ತಿರುತ್ತೆ, ಅದನ್ನ ಎಂಟ್ರಿ ಮಾಡ್ತಾ ಹೋಗಿ ಅಥವಾ ಅದನ್ನ ಬರಿತಾ ಹೋಗಿ. ಅದರ ನಂತರ ಈಗ ಬಾಕಿ ಉಳಿದಿರುವಂತಹ ಆಪ್ಷನ್ಸ್ ಏನಿರುತ್ತೆ ಅದರಲ್ಲಿ ಸೂಟೇಬಲ್ ಆಪ್ಷನ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಿ ಆನ್ಸರ್ ನ ಬರೆದ್ರೆ ಹೆಚ್ಚಿನದಾಗಿ ನೀವು ಬರೆದಿರುವಂತಹ ಎಲ್ಲ ಆನ್ಸರ್ ಕೂಡ ಸರಿ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಈ ಫಿಲ್ ಇನ್ ದ ಬ್ಲಾಂಕ್ ಅಲ್ಲಿ 5 ಮಾರ್ಕ್ಸ್ಗೆ 5 ಮಾರ್ಕ್ಸ್ ಸ್ಕೋರ್ ಮಾಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದಂತರ ಈಗ ಮ್ಯಾಚ್ ದ ಫಾಲೋವಿಂಗ್ ಹೊಂದಿಸಿ ಬರೆಯಿರಿ. ಸೊ ಅದಕ್ಕೆ ಸಂಬಂಧಂತೆ 5 ಮಾರ್ಕ್ಸ್ ನ ಕ್ವಶನ್ ಇರುತ್ತೆ. ಅದಂತರ ಶಾರ್ಟ್ ಆನ್ಸರ್ಸ್ ರಿಲೇಟೆಡ್ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಇದಕ್ಕೆ ಸಂಬಂಧಂತೆ 5 ಮಾರ್ಕ್ಸ್ ನ ಕ್ವಶನ್ ಇರುತ್ತೆ. ಓಕೆ, ಅದಂತರ ಪಾರ್ಟ್ ಬಿ ಏನಿದೆ ಅದರಲ್ಲಿ 2 ಮಾರ್ಕ್ಸ್ 2 ಅಂಕದ ಪ್ರಶ್ನೆಗಳು ಇರುತ್ತೆ. ನಂತರ ಟೋಟಲ್ 10 ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ 6ಕ್ಕೆ ನೀವು ಆನ್ಸರ್ ಬರೀಬೇಕು. ಎಲ್ಲ ಆನ್ಸರ್ಸ್ ಅನ್ನ ಕರೆಕ್ಟ್ ಆಗಿ ಫುಲ್ ಮಾರ್ಕ್ಸ್ ಬರೆಯೋ ರೀತಿ, ಅಂದ್ರೆ ಫುಲ್ ಮಾರ್ಕ್ಸ್ ಬರೋ ರೀತಿ ನೀವು ಆನ್ಸರ್ ಅನ್ನ ಬರೆದ್ರೆ 12 ಮಾರ್ಕ್ಸ್ ಪಾರ್ಟ್ ಬಿ ದಲ್ಲಿ ನಿಮಗೆ ಸಿಗುತ್ತೆ. ಆಪ್ಷನ್ ಇದೆ. ಸೊ ಅದಕ್ಕೋಸ್ಕರ ಏನು ಕರೆಕ್ಟ್ ಆದ ಅಥವಾ ನಿಮಗೆ ಹೆಚ್ಚು ನಾಲೆಜ್ ಯಾವ ಒಂದು ಪ್ರಶ್ನೆ ಬಗ್ಗೆ ಇದೆ ಅದನ್ನ ತಿಳಿದುಕೊಂಡು ಅದಕ್ಕೆ ಆನ್ಸರ್ ಅನ್ನ ಬರೀರಿ. ಓಕೆ, ಅದಂತರ ಈಗ ಪಾರ್ಟ್ ಸಿ ಏನಿದೆ ಅದರಲ್ಲೂ ಕೂಡ 10 ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ 6ಕ್ಕೆ ನೀವು ಆನ್ಸರ್ ಅನ್ನ ಬರೀಬೇಕು. ನಂತರ ಪಾರ್ಟ್ ಸಿ ದಲ್ಲಿ 4 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಓಕೆನಾ, 4 ಮಾರ್ಕ್ ಕ್ವಶನ್ ಇರುತ್ತೆ. ಸೊ 4 ಅಂಕದ ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಆನ್ಸರ್ ನ ಬರೆದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 24 ಮಾರ್ಕ್ಸ್ 24 ಅಂಕಗಳು ನಿಮಗೆ ಸಿಗುತ್ತೆ. ನಂತರ ಪಾರ್ಟ್ ಡಿ ಏನಿದೆ ಅದರಲ್ಲಿ 8 ಮಾರ್ಕ್ಸ್ 8 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾವ ರೀತಿ ಆನ್ಸರ್ ಬರಬೇಕು ಅದಕ್ಕೆ ಅದನ್ನು ಕೂಡ ಹೇಳ್ತೀನಿ, ಹಾಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು ಅದನ್ನು ಕೂಡ ಹೇಳ್ತೀನಿ. ಬಟ್ ಪಾರ್ಟ್ ಡಿ ಏನಿದೆ ಇದರಲ್ಲಿ 8 ಅಂಕ 8 ಮಾರ್ಕ್ಸ್ ನ ಕ್ವಶನ್ ಇರುತ್ತೆ. ನಂತರ ಟೋಟಲ್ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ 3ಕ್ಕೆ ನೀವು ಆನ್ಸರ್ ಬರೀಬೇಕು. ಎಲ್ಲ ಆನ್ಸರ್ ಕರೆಕ್ಟ್ ಆಗಿ ಇದ್ರೆ ಟೋಟಲ್ 24 ಮಾರ್ಕ್ಸ್ ಪಾರ್ಟ್ ಡಿ ಇಂದ ನಿಮಗೆ ಸಿಗುತ್ತೆ. ಹಾಗಿದ್ರೆ ಈಗ ಪಾರ್ಟ್ ಡಿ ಏನಿದೆ 8 ಮಾರ್ಕ್ಸ್ ಕ್ವಶನ್, ಅದಕ್ಕೆ ಸಂಬಂಧಿಸಿದ ಯಾವ್ಯಾವ ಚಾಪ್ಟರ್ ಗಳನ್ನ ನಾವು ಪರ್ಫೆಕ್ಟ್ ಮಾಡ್ಕೋಬೇಕು, ಯಾವ ಚಾಪ್ಟರ್ ಇಂದ 8 ಮಾರ್ಕ್ಸ್ ನ ಕ್ವಶನ್ ಬರುತ್ತೆ ಇದನ್ನ ತಿಳ್ಕೊಳ್ಳೋದಾದ್ರೆ, ಮೊದಲದಾಗಿ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಇದನ್ನ ಕನ್ನಡದಲ್ಲಿ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಂತ ಕರೀತಾರೆ. ಸೊ ಈ ಚಾಪ್ಟರ್ ಕೂಡ ಒಂದು 8 ಮಾರ್ಕ್ಸ್ ನ ಕ್ವಶನ್ ಬರುತ್ತೆ ಅಂತ ಬ್ಲೂ ಪ್ರಿಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಫೈನಲ್ ಎಕ್ಸಾಮ್ ಕೂಡ ಬರುವಂತಹ ಚಾನ್ಸಸ್ ಇದೆ ಅಥವಾ ಬರುತ್ತೆ. ಓಕೆ, ಅದಂತರ ಆರ್ಗನೈಸಿಂಗ್, ಕನ್ನಡದಲ್ಲಿ ಸಂಘಟಿಸುವಿಕೆ ಅಂತ ಚಾಪ್ಟರ್ ಇದೆ, ಅದರಿಂದ ಕೂಡ 8 ಮಾರ್ಕ್ಸ್ ನ ಒಂದು ಕ್ವಶನ್ ಬರುತ್ತೆ. ಅದರ ನಂತರ ಸ್ಟಾಫಿಂಗ್, ಸಿಬ್ಬಂದಿ ನಿರ್ವಹಣೆ, ಈ ಚಾಪ್ಟರ್ ಇಂದ ಕೂಡ 8 ಮಾರ್ಕ್ಸ್ ನ ಒಂದು ಕ್ವಶನ್ ಬಂದೇ ಬರುತ್ತೆ. ಹೈಯೆಸ್ಟ್ ವೇಟೇಜ್ ಇರುವಂತಹ ಚಾಪ್ಟರ್ ಇದು. ಇದರಿಂದ 8 ಮಾರ್ಕ್ಸ್ 4 ಮಾರ್ಕ್ಸ್ 2 ಮಾರ್ಕ್ಸ್ 1 ಮಾರ್ಕ್ಸ್ ಎಲ್ಲ ರೀತಿ ಕ್ವಶನ್ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ ಅಥವಾ ಬರುತ್ತೆ. ಅದಕ್ಕೋಸ್ಕರ ಈ ಸ್ಟಾಫಿಂಗ್ ಚಾಪ್ಟರ್ ಏನಿದೆ ಸಿಬ್ಬಂದಿ ನಿರ್ವಹಣೆ, ಇದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಪೂರ್ತಿಯಾಗಿ ಪರ್ಫೆಕ್ಟ್ ಆಗಿರ್ಬೇಕು. ಆ ರೀತಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅದರ ನಂತರ ಡೈರೆಕ್ಟಿಂಗ್, ನಿರ್ದೇಶಿಸುವಿಕೆ, ಈ ಚಾಪ್ಟರ್ ಇಂದ ಕೂಡ ಒಂದು 8 ಮಾರ್ಕ್ಸ್ ನ ಪ್ರಶ್ನೆ ಬರುತ್ತೆ. ಅದರ ನಂತರ ಮಾರ್ಕೆಟಿಂಗ್, ಮಾರಾಟ ಪ್ರಕ್ರಿಯೆ, ಇದರಿಂದ ಕೂಡ 8 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಅಂದ್ರೆ ಈ 8 ಮಾರ್ಕ್ಸ್ ಕ್ವಶನ್ಸ್ ಏನಿರುತ್ತೆ ಪಾರ್ಟ್ ಡಿ ದಲ್ಲಿ 5 ಪ್ರಶ್ನೆಗಳನ್ನ ಏನು ಕೊಟ್ಟಿರ್ತಾರೆ. ಸೊ ಯಾವ ಚಾಪ್ಟರ್ ಇಂದ 8 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಹೇಳಿದೆ ನಾನೀಗ. ಸೊ ಈಗ ಈ 5 ಚಾಪ್ಟರ್ ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗಿ 5 ಚಾಪ್ಟರ್ ಪರ್ಫೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗದೆ ಇದ್ರೆ ಈ ಹೇಳಿರುವಂತಹ ಚಾಪ್ಟರ್ ಅಲ್ಲಿ ಅಟ್ ಲೀಸ್ಟ್ 4 ಚಾಪ್ಟರ್ ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಪಾರ್ಟ್ ಡಿ ಏನಿರುತ್ತೆ ಅದರಲ್ಲಿ ಫುಲ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ನಂತರ ಮತ್ತೊಂದು ವಿಷಯ ಗಮನದಲ್ಲಿ ಇರಲಿ, ಈ 8 ಮಾರ್ಕ್ಸ್ ನ ಪ್ರಶ್ನೆ ಏನಿರುತ್ತೆ ಇದಕ್ಕೆ ಉತ್ತರವನ್ನ ಬರಿಬೇಕಾದ್ರೆ ಒಂದು ಪಾಯಿಂಟ್ ವೈಸ್ ಆನ್ಸರ್ ಅನ್ನ ಬರೀರಿ. ಅದರಲ್ಲಿ 9 ರಿಂದ 10 ಪಾಯಿಂಟ್ಸ್ ಅಂತೂ ನೀವು ಬರೀಲೇಬೇಕು. ಕೇವಲ ಪಾಯಿಂಟ್ಸ್ ಅನ್ನ ಬರೆಯೋದಲ್ಲ, ಪಾಯಿಂಟ್ಸ್ ಅನ್ನ ಬರೆದು ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಕೂಡ ಮಾಡಬೇಕು, ಅಂದ್ರೆ ಅದರ ಮೀನಿಂಗ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಈ ರೀತಿ ಆನ್ಸರ್ ಬರೆದ್ರೆ ಕಂಪ್ಲೀಟ್ ಆಗಿ 8 ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಆಗುತ್ತೆ. ಅದೇ ಹೇಳಿದ್ನಲ್ವಾ, ಮಿನಿಮಮ್ 9 ರಿಂದ 10 ಪಾಯಿಂಟ್ಸ್ ಅನ್ನ 8 ಮಾರ್ಕ್ಸ್ ಕ್ವಶನ್ ಏನಿರುತ್ತೆ ಅದಕ್ಕೆ ಬರಿಬೇಕಾಗತ್ತೆ. ಓಕೆ, ನಂತರ ಈಗ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಹಾಟ್ಸ್ ಕ್ವಶನ್ ಏನಿದೆ ಅದು ಯಾವ ಚಾಪ್ಟರ್ ಇಂದ ಬರಬಹುದು ಇದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂದ್ರೆ ವ್ಯಾವಹಾರಿಕ
ಪರಿಸರ ಅಥವಾ ವ್ಯವಹಾರ ಪರಿಸರ ಅಂತ ಏನು ಚಾಪ್ಟರ್ ಇದೆ, ಅದರಿಂದ 4 ಮಾರ್ಕ್ಸ್ ನ ಹಾರ್ಡ್ಸ್ ಕ್ವಶನ್ ಬರುವಂತಹ ಚಾನ್ಸಸ್ ಇದೆ. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್ಸ್. ಓಕೆನಾ, ಅಂದ್ರೆ ನಿಮಗೆ ಟ್ವಿಸ್ಟೆಡ್ ಕ್ವಶನ್ ಅಂತ ಕೂಡ ಏನು ಹೇಳ್ತೀರಾ, ಆ ರೀತಿ ಕ್ವಶನ್ ಈ ಚಾಪ್ಟರ್ ಬರೋ ಚಾನ್ಸ್ ಇರುತ್ತೆ. ಮತ್ತೆ ಯಾವ ಚಾಪ್ಟರ್ ಇಂದ ಬರಬಹುದು ಅಂತ ತಿಳ್ಕೊಳ್ಳೋದಾದ್ರೆ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ತತ್ವಗಳು, ಈ ಚಾಪ್ಟರ್ ಇಂದ ಕೂಡ ಈ ಹಾರ್ಡ್ಸ್ ಕ್ವಶನ್ ಬರುವಂತಹ ಚಾನ್ಸ್ ಇರುತ್ತೆ. ಅದಂತರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಹಣಕಾಸಿನ ನಿರ್ವಹಣೆ, ಅದರಿಂದ ಕೂಡ ಹಾರ್ಡ್ಸ್ ಕ್ವಶನ್ ಬರಬಹುದು. ಹಾಗೆ ಸ್ಟಾಫಿಂಗ್, ಸಿಬ್ಬಂದಿ ನಿರ್ವಹಣೆ, ಈ ಚಾಪ್ಟರ್ ಇಂದ ಕೂಡ ಈ ಒಂದು ಹಾರ್ಡ್ಸ್ ಕ್ವಶನ್ ಬರಬಹುದು. ನಂತರ ಈ ಸ್ಟಾಫಿಂಗ್ ಚಾಪ್ಟರ್ ಇಂದ ಒಂದು ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಮೆನ್ಷನ್ ಮಾಡೋದಾದ್ರೆ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಂತರ ಈಗಾಗಲೇ ಹೇಳಿದೆ 8 ಮಾರ್ಕ್ಸ್ ನ ಕ್ವಶನ್ಗೆ ಆನ್ಸರ್ ಬರಬೇಕಾದ್ರೆ ಮಿನಿಮಮ್ 9 ರಿಂದ 10 ಪಾಯಿಂಟ್ ಅನ್ನ ಬರೆದು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಅದಂತರ 4 ಮಾರ್ಕ್ಸ್ ಕ್ವಶನ್ ಏನಿರುತ್ತೆ ಅದಕ್ಕೂ ಕೂಡ ಆನ್ಸರ್ ನ ಬರಿಬೇಕಾದ್ರೆ ಮಿನಿಮಮ್ 5 ರಿಂದ 6 ಪಾಯಿಂಟ್ ಅನ್ನ ಬರೀಬೇಕು. ಕೇವಲ ಪಾಯಿಂಟ್ ಅನ್ನ ಬರೆಯೋದಲ್ಲ, ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಕೂಡ ಮಾಡಬೇಕು. ಸೊ ಈ ರೀತಿ ಬರೆದ್ರೆ ಕಂಪ್ಲೀಟ್ ಆಗಿ 4 ಮಾರ್ಕ್ಸ್ ಸ್ಕೋರ್ ಮಾಡೋ ಚಾನ್ಸಸ್ ಇರುತ್ತೆ. ಸ್ಕೋರ್ ಮಾಡ್ತೀರಾ ತಾನೆ? ಸ್ಕೋರ್ ಮಾಡ್ತೀರಾ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಈ ರೀತಿ ಆನ್ಸರ್ ನ ಬರಿಬೇಕಾಗತ್ತೆ. ಇರುತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ವಿಡಿಯೋ ಹೆಲ್ಪ್ ಆಗಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಹೆಲ್ಪ್ ಆಗಿದೆ ಅಂತ ಹೇಳಿದ್ರೆ ಮುಂದೆ ಬೇರೆ ಸಬ್ಜೆಕ್ಟ್ ನ ವಿಡಿಯೋನು ಕೂಡ ನೀವು ಪ್ರೊವೈಡ್ ಮಾಡ್ತೀವಿ. ಹಾಗೆ ಯಾವ ಸಬ್ಜೆಕ್ಟ್ ನ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.